ಇನ್ನು ಈ ಟನಲ್ ರೋಡ್ ನ ವಿಶೇಷತೆ ನೋಡಿ, ಯಾವ್ದ್ರಲ್ಲಿ ಕಟ್ತಾ ಇದಾರೆ ಅಂತ ಗೊತ್ತಿಲ್ಲ. ಇದನ್ನ ಯಾವ ಮೆಟೀರಿಯಲ್ ಬಳಸ್ತಾರೆ, ಇದಕ್ಕೆ ಯಾವ ಸಿಮೆಂಟು, ಏನ್ ಮಾಡಬಹುದು ಇದರಲ್ಲಿ ಅಂತ ನಿಮ್ಗೊಂದು 4-5 ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳ ಕಂಪ್ಯಾರಿಸನ್ ಕೊಡ್ತೀನಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ 119 ಕಿಲೋಮೀಟರ್ 6 ಲೈನ್ ಹೈವೇ, ಇದಕ್ಕೆ ಖರ್ಚಾಗಿರುವಂತಹ ದುಡ್ಡು 8,500 ಕೋಟಿ. ಅಟಲ್ ಟನಲ್ ಜಮ್ಮೂಲಿ ಹಿಮಾಲಯದ ಬೆಟ್ಟಗಳನ್ನ ಕೊರೆದು ಮಾಡಿರುವಂತಹ ಸುರಂಗಗಳನ್ನು ಮಾಡಿರುವಂತಹ ಅಟಲ್ ಟನಲ್ 9 ಕಿಲೋಮೀಟರ್ಗೆ 3,000 ಕೋಟಿ ರೂಪಾಯಿ. ಇಲ್ಲಿ ಸದಾಶಿವನಗರದಿಂದ ಡೈರಿ ಸರ್ಕಲ್ ಸುರಂಗ ಮಾಡೋದಿಕ್ಕೆ ನಿಮಗೆ 1,500 ಕೋಟಿ ಪರ್ ಕಿಲೋಮೀಟರ್. ಏನ್ ಪ್ರಾಜೆಕ್ಟ್ ಸರ್ ಇದು? ಇದನ್ನ ನಾವು ಪ್ರಶ್ನೆ ಕೇಳಲಿಲ್ಲ, ಸಾರ್ವಜನಿಕರು, ನೀವು ಮಾಧ್ಯಮದವ್ರು ಕೇಳಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಕೇಳ್ತಾರೆ? ಇನ್ ಮುಂಬೈ ಕೋಸ್ಟಲ್ ರೋಡ್ 2.5 ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗಿರೋ ರೋಡ್ ಇದು. ಟೋಟಲಿ 30 ಕಿಲೋಮೀಟರ್ 8 ಲೇನು, ಅದೇ 13,000 ಕೋಟಿ ರೂಪಾಯಿ. ಇಲ್ಲಿ ಸಮುದ್ರ ಇಲ್ಲ, ಕೆರೆ ಇಲ್ಲ, ಇರೋ ಕೆರೆನೆಲ್ಲ ನೀವೇ ನುಂಗಿದ್ದೀರಿ, ಯಾವುದೇ ನೀರಿನ ಬಾಡಿ ಇಲ್ಲ. ಬೆಂಗಳೂರಲ್ಲಿ ಸಿಗ್ತಾ ಇರುವಂತ ನೀರು ಅಂತಂದ್ರೆ ಮಳೆಗಾಲದಲ್ಲಿ ಸರಿ ರಿಪೇರಿ ಮಾಡದಲ್ಲೇ ಏನ್ ಗುಂಡಿ ಇದೆ ರಸ್ತೆ, ಅದು ಬಿಟ್ರೆ ಇನ್ ಯಾವ ನೀರ್ ಬಾಡಿನೂ ನಿಮಗೆ ಸಿಗ್ತಿಲ್ಲ, ವಾಟರ್ ಬಾಡಿ ಸಿಗ್ತಾ ಇಲ್ಲ. ಆದ್ರೆ ಮುಂಬೈ ಕೋಸ್ಟಲ್ ರೋಡ್ ಅಲ್ಲಿ ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ಏನ್ 3 ಕಿಲೋಮೀಟರ್ ರಸ್ತೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಪರ್ ಕಿಲೋಮೀಟರ್ ಇಲ್ಲಿ ಮಾಡಕ್ ಬೇಕಾಗ್ತಾ ಇದೆ. ಇನ್ KR ಪುರಂ ಇಂದ ಸಿಲ್ಕ್ ಬೋರ್ಡ್ ಇರುವಂತ 18 ಕಿಲೋಮೀಟರ್ ಮೆಟ್ರೋ, 13 ಸ್ಟೇಷನ್ಗಳಿದೆ, 17% ಟ್ರಾಫಿಕ್ ಕಡಿಮೆ ಮಾಡಿದೆ, ದಿನಕ್ಕೆ 8 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚಾಗಿರೋದು 5,500 ಕೋಟಿ. ಮೊನ್ನೆ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಕೇರಳ ಕೋಸ್ಟಲ್ ಹೈವೇ ತಿರುವನಂತಪುರಂ ಇಂದ ಕಾಸರಗೋಡಿಗೆ, ಇಡೀ ಸೌತ್ ಕೇರಳ ಇಂದ ನಾರ್ತ್ ಕೇರಳವರೆಗೆ 665 ಕಿಲೋಮೀಟರ್, ಸುಮಾರು 31 ಬೇರೆ ಬೇರೆ ಟನಲ್ಗಳು ಬರ್ತಾ ಇದೆ ಆ ಪ್ರಾಜೆಕ್ಟ್ ಒಳಗಡೆ ಬೆಟ್ಟಗಳ ಮಧ್ಯದಲ್ಲಿ. 6,500 crores ಅಲ್ಲಿ ಪ್ರಧಾನ ಮಂತ್ರಿಗಳು 656 ಕಿಲೋಮೀಟರ್ ಉದ್ದದ ರಸ್ತೆ ಕಂಪ್ಲೀಟ್ ಮಾಡಿದ್ರು. ನಿಮಗೆ 18 ಕಿಲೋಮೀಟರ್ ಉದ್ದ ರಸ್ತೆ ಮಾಡಕ್ಕೆ 20,000 ಕೋಟಿ ಬೇಕಾಗ್ತಾ ಇದೆಯಲ್ಲ. ಅದ್ ಯಾವ ಸಿಮೆಂಟ್ ಉಪಯೋಗಿಸ್ತಿದ್ದೀರಿ, ಅದ್ರಲ್ಲಿ ಏನ್ ಸ್ಟೀಲ್ ಅಲ್ಲಿ ಕಟ್ತಾ ಇದೀರೋ, ಚಿನ್ನದಲ್ಲಿ ಕಟ್ತಾ ಇದೀರೋ, ಅದ್ರಲ್ಲಿ ಯಾವ್ದ್ರಲ್ಲಿ ಕಟ್ಟೋಣ ಅಂತ ಅನ್ಕೊಂಡಿದೀರಿ? ದಯವಿಟ್ಟು ಕರ್ನಾಟಕ ಜನಕ್ಕೆ ತಿಳಿಸಿ ಇದ್ರ ಬಗ್ಗೆ.